ಸ್ವರೂಪಮಾತ್ರಂ ವಿಷಯಃ ಕಿಂ ವಿಷಯೋ ತೌ ಇತ್ಯತಃ ಅತಃ ಕೈರ್ವಿಶೇಷಣೈರ್ವಿಶಿಷ್ಟ ಇತಿ ಪ್ರಶ್ನೆ ಪ್ರಕೃಷ್ಟ ಪ್ರಕಾಶ ತದ್ದೇಶಕಾಲಾದಿ ವಿಶಿಷ್ಟ ಏವ ವಾಕ್ಯಾರ್ಥಃ ಉಪಪದ್ಯತ ಇತಿ ವಾಕ್ಯಶೇಷಃ ತೇನ ಪ್ರಶ್ನಃ ಇತಿ ಪ್ರಶ್ನ ಇತಿ ಸಪ್ತಮ್ಯುಪಪತ್ತಿಃ ಪ್ರಕೃಷ್ಟ ಪ್ರಕಾಶ ಇತಿ ಭಾವಪ್ರಧಾನೋ ನಿರ್ದೇಶಃ ಆದಿಪದಂ ಪೂರ್ವೋಕ್ತ ಪಕ್ಷದ್ವಯ ಸಂಗ್ರಹಾರ್ಥ ತದಯಮರ್ಥಃ ಯತ ಏವಂ ಚಂದ್ರಾದಿಸ್ವರೂಪ ಮಾತ್ರೇ ಪ್ರಶ್ನೋ ನ ಯುಜ್ಯತೆ ಅತಃ ಕಶ್ಚಂದ್ರಃ ಕೋಯಮಿತ್ಯನಯಾ ವಾಚೋ ಭಂಗ್ಯ ಕೈರ್ವಿಶೇಷಣೈರ್ವಿಶಿಷ್ಟ ಇತಿ ವಿಶಿಷ್ಟ ವಿಷಯೇವ ಪ್ರಶ್ನೋ ಅಂಗೀಕಾರ್ಯಃ ಪ್ರಶ್ನೆ ಚ ವಿಶಿಷ್ಟ ವಿಷಯೇ ಸತಿ ಪರಿಹಾರ ವಾಕ್ಯಸ್ಯಾಪಿ ವಿಶಿಷ್ಟ ಏವ ಅರ್ಥೋ ಯುಜ್ಯತೆ ತತ್ರ ಪ್ರಕೃಷ್ಟ ಪ್ರಕಾಶಶ್ಚಂದ್ರ ಇತ್ಯಾದಿ ವಾಕ್ಯಂ ಪ್ರಕೃಷ್ಟ ಪ್ರಕಾಶತ್ವಾದಿ ವಿಶಿಷ್ಟಂ ಚಂದ್ರಾದಿಕಂ ಪ್ರತಿಪಾದಯತಿ ನಕ್ಷತ್ರಾದಿ ವ್ಯಾವೃತ್ತಿಸ್ತೂ ಅರ್ಥಲಭ್ಯ ಸೋಯಂ ದೇವದತ್ತ ಇತ್ಯಾದಿ ವಾಕ್ಯಂ ಕದಾಚಿತ್ ದೇಶಕಾಲ ವಿಶಿಷ್ಟಸ್ಯ ಏತದ್ದೇಶಕಾಲ ವೈಶಿಷ್ಟ್ಯಂ ಪ್ರತಿಪಾದಯತಿ ಏತದ್ದೇಶಕಾಲ ವಿಶಿಷ್ಟ ಏತದ್ದೇಶಕಾಲ ವೈಶಿಷ್ಟ್ಯಸ್ಯ ಸಿದ್ಧತ್ವೇಪಿ ತದ್ದೇಶಕಾಲ ವಿಶಿಷ್ಟಸ್ಯ ಇತಿ ವಿಶೇಷಣಾತ್ ಕದಾಚಿತ್ ಏತದ್ದೇಶಕಾಲ ವಿಶಿಷ್ಟಸ್ಯ ತದ್ದೇಶಕಾಲ ವೈಶಿಷ್ಟ್ಯಂ ಐಕ್ಯಂತೂ ಅರ್ಥಲಭ್ಯಂ ಕದಾಚಿತ್ ವಿಶಿಷ್ಟ ಐಕ್ಯಂಚ ಇತಿ ಏವಮೇವ ಬ್ರಹ್ಮವಿದಾಪ್ನೋತಿ ಪರಂ ಇತ್ಯುಕ್ತಿಯ ಸಾಮಾನ್ಯತೋ ಅವಗತಂ ಬ್ರಹ್ಮ ಕೈರ್ವಿಶೇಷಣೈರ್ವಿಶಿಷ್ಟಂ ಇತಿ ವಿಶೇಷಣ ವಿವಿತ್ಸಯ ಪೃಷ್ಟೇ ಸತ್ಯಂ ಜ್ಞಾನಮನಂತಂ ಇತಿ ಸತ್ಯತ್ವಾದಿ ವಿಶಿಷ್ಟಮೇವ ಬೋಧ್ಯತೆ ಜೀವಾತ್ಮಾ ಚ ಪ್ರತ್ಯಕ್ಷೇಣ ಸಾಮಾನ್ಯತೋ ಅವಗತಃ ಶೇಷಾಪೇಕ್ಷೆಯ ಪೃಷ್ಟಃ ಸಿಂಹೋ ದೇವದತ್ತ ಇತಿವತ್ ತತ್ವಮಸಿ ಇತಿ ವಾಕ್ಯೇನ ಪರಮಾತ್ಮ ಸಾದೃಶ್ಯ ವಿಶಿಷ್ಟ ಪ್ರತಿಪಾದ್ಯತೆ ಅಭೇದಸ್ಯ ಪ್ರಮಾಣ ಬಾಧಿತತ್ವಾತ್. ಇದು ಟೀಕಾಕೃತ್ಪಾದರು ನಿರೂಪಣೆ ಮಾಡ್ತಾ ಇರುವಂತಹ ಅಂಶ. ಇಲ್ಲಿ ನೀವು ಗಮನಿಸ್ರಿ, ವಾಕ್ಯ ಏನು ಅಂತ ಬಿಡಿಸೋದನ್ನ ಆಮೇಲೆ ನೋಡ್ಕೊಳ್ಳೋಣ. ಬೇಕಂದ್ರೆ ಭಾವ ಏನು ಈ ಪ್ಯಾರಾಗ್ರಾಫ್ದು ಅಂತ ಸ್ವಲ್ಪ ಗಮನಿಸ್ರಿ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ತತ್ವಮಸಿ ಈ ವಾಕ್ಯಗಳು ಮಾಯಾವಾದ ದರ್ಶನದ ಪ್ರಕಾರ ಬ್ರಹ್ಮನ ಸ್ವರೂಪ ಮಾತ್ರವನ್ನು ಬೋಧನೆ ಮಾಡ್ಲಿಕ್ಕೆ ಬಂದಿದೆ. ಆದ್ದರಿಂದ ಅದು ಅಖಂಡಾರ್ಥಪರ ಅಂತ ಅವುಗಳನ್ನು ಕರೀತಾರೆ. ಅದಲ್ಲ ಇದು ಅಂತ ಭಗವತ್ಪಾದರ ಸಮರ್ಥನೆ. ಇದು ವಿಶಿಷ್ಟವಾದ ಬ್ರಹ್ಮಸ್ವರೂಪವನ್ನು ಪರಿಚಯ ಮಾಡಿಸ್ತದೆ ಹೊರತು ವಿಶೇಷಣಾದಿಗಳು ಇಲ್ಲದೇನೆ ನಿರ್ವಿಶೇಷಕವಾಗಿ ಬ್ರಹ್ಮಸ್ವರೂಪವನ್ನು ಹೇಳಲಿಕ್ಕೆ ಬಂದದ್ದು ಇದಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಿರೂಪಣೆ ಮಾಡಲಿಕ್ಕೆ ಅವರ ದರ್ಶನಗಳಲ್ಲೇ ಕೊಟ್ಟಂತಹ ಕೆಲವು ಉದಾಹರಣೆಗಳನ್ನು ವಿಮರ್ಶೆ ಮಾಡಿ ತಿಳಿಸ್ತಾರೆ. ಮಾಯಾವಾದ ದರ್ಶನದಲ್ಲಿ ಕೊಡುವಂತಹ ಒಂದು ಉದಾಹರಣೆ ಏನು ಅಂದ್ರೆ, ಕಶ್ಚಂದ್ರ ಅಂತ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಕೇಳಿದಾಗ ಕಹ ಅನ್ನೋ ಅಭಿಪ್ರಾಯ, ಕಶ್ಚಂದ್ರ ಅನ್ನೋಲಿ ಕಹ ಅಂತ ಕೇಳ್ತಿರ್ತಾರಲ್ಲ, ಅದು ಕೇವಲ ಸ್ವರೂಪ ಮಾತ್ರ ಪ್ರಶ್ನೆ ಅಂತ ಅವ್ರದ್ದು ಅಭಿಪ್ರಾಯ ಇತ್ತು. ಆದ್ರೆ ಭಗವತ್ಪಾದರು ಹೇಳಿದ್ರು, ಕಶ್ಚಂದ್ರ ಅಂತ ಕೇಳುವ ಪ್ರಶ್ನೆಯ ಅರ್ಥವೇ ಯಾವ ವಿಶೇಷಣ ವಿಶಿಷ್ಟನಾಗಿದ್ದಾನೆ ಚಂದ್ರ ಅಂತ ಹೇಳಿ ಅರ್ಥ. ಅದಕ್ಕೆ ಕೋಯಂ ಅನ್ನೋ ಪ್ರಶ್ನೆ ಕೇಳಿದಾಗಲೂ ಅದೇ ಅಭಿಪ್ರಾಯ ಇರ್ತದೆ. ಹಾಗಾದ್ರೆ ಪ್ರಶ್ನೆ ಕೇಳುವವನಿಗೆ ವಿಶಿಷ್ಟ ವಿಷಯಕವಾದದ್ರದ್ದು ಪ್ರಶ್ನೆ, ಆ ಅಭಿಪ್ರಾಯ ಇಟ್ಕೊಂಡು ಮಾಡ್ತಿರ್ತಾನೆ. ಅಂದಾಗ ಪರಿಹಾರವನ್ನು ಹೇಳುವವನು ಕೂಡ
ವಿಶಿಷ್ಟ ವಿಷಯಕವಾಗಿ ಹೇಳಬೇಕಲ್ವೇ? ಪ್ರಶ್ನೆ ಕೇಳೋನು ಸ್ವರೂಪ ವಿಷಯಕವಾಗಿ ಕೇಳಿದ್ದ ಅಂತಾಗಿದ್ರೆ ಪರಿಹಾರ ಹೇಳೋನು ಕೂಡ ಸ್ವರೂಪ ಮಾತ್ರ ವಿಷಯಕವಾಗಿ ಹೇಳ್ತಾನೆ ಅನ್ನೋದು ಸರಿ. ಪ್ರಶ್ನೆ ಕೇಳುವಾಗ ವಿಶಿಷ್ಟ ವಿಷಯಕವಾಗಿ ಕೇಳಿದಾನೆ ಅಂತ ಹೇಳಿ ಪರಿಹಾರ ಹೇಳುವಾಗ ಮಾತ್ರ ಸ್ವರೂಪ ಮಾತ್ರ ವಿಷಯಕವಾಗಿ ಹೇಳಿದಾನೆ ಅಂತಂತೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರಶ್ನೇಚ ವಿಶಿಷ್ಟ ವಿಷಯೇ ಸತಿ ಪರಿಹಾರ ವಾಕ್ಯಸ್ಯಾಪಿ ವಿಶಿಷ್ಟ ಏವ ಅರ್ಥೋ ಯುಜ್ಯತೆ. ನೋಡಿ ಎಷ್ಟು ಜಯತೀರ್ಥರು ಸರಳವಾದ ಅಭಿಪ್ರಾಯವನ್ನ ತೋರಿಸಿಕೊಟ್ರು ಅವರಿಗೆ. ಪ್ರಕೃತಕ್ಕೆ ಬರೋಣ. ಉದಾಹರಣೆಯಲ್ಲಿ ಪ್ರಕೃಷ್ಟ ಪ್ರಕಾಶ ಚಂದ್ರ ಅಂತ ವಾಕ್ಯ ಇದೆ. ಈ ವಾಕ್ಯದಲ್ಲಿ ಪ್ರಕೃಷ್ಟ ಪ್ರಕಾಶತ್ವಾದಿ ವಿಶಿಷ್ಟ ಚಂದ್ರವನ್ನೇ ಪ್ರತಿಪಾದನೆ ಮಾಡಲಾಗ್ತದೆ. ಈ ವಾಕ್ಯ ಪ್ರತಿಪಾದಿಸ್ಲಿಕ್ಕೆ ಹೊರಟದ್ದು ಅದನ್ನೇ ಅಂತ ಸ್ಪಷ್ಟ ಇದೆ. ಇನ್ನು ನಕ್ಷತ್ರಾದಿ ವ್ಯಾವೃತ್ತಿ ಅಂತೇನು ಬೋಧನೆ ಮಾಡ್ತದೆ ಅಂದ್ರಲ್ಲ, ಅಂದ್ರೆ ಈ ಪ್ರಕೃಷ್ಟ ಪ್ರಕಾಶ ಚಂದ್ರನು ನಕ್ಷತ್ರಗಳಿಗಿಂತಲೂ ಭಿನ್ನ ಅಂತ ಈ ವ್ಯಾವೃತ್ತಿ ಬೋಧನೆ ಮಾಡೋದ್ರ ಬಗ್ಗೆ ಹೇಳಿದ್ರಲ್ವಾ. ಈ ವ್ಯಾವೃತ್ತಿ ಏನ್ ಬೋಧನೆ ಮಾಡೋದೇನಿದೆ ಇದು ಪದದಿಂದ ಬೋಧಿತವಾದದ್ದಲ್ಲ, ಇದು ಅರ್ಥಾಲ್ಲಬ್ಧ. ಇದು ಅರ್ಥಾಲ್ಲಬ್ಧ ಅಂದ್ರೆ ಅರ್ಥತಃ ಇದರ ತಿಳುವಳಿಕೆ ಬರಬೇಕಷ್ಟೇ ಹೊರತು ಸಾಕ್ಷಾತ್ತಾಗಿ ಪದದಿಂದಲೇ ಈ ಅಭಿಪ್ರಾಯ ಬೋಧನೆ ಆಗಲ್ಲ. ಇದು ಪ್ರಕೃಷ್ಟ ಪ್ರಕಾಶ ಚಂದ್ರ ಅನ್ನೋ ವಿಷಯದ ಬಗ್ಗೆ ಮಾತನಾಡಿದ್ದು. ಇನ್ನು ಸೋಯಂ ದೇವದತ್ತ ಅನ್ನುವಂಥ ವಾಕ್ಯದಲ್ಲಾದಾಗ ಕೆಲವೊಮ್ಮೆ ಏನಾಗ್ತದೆ, ತದ್ದೇಶ ಕಾಲ ವಿಶಿಷ್ಟಕ್ಕೆ ಏತದ್ದೇಶ ಕಾಲ ವೈಶಿಷ್ಟ್ಯವನ್ನ ಆ ವಾಕ್ಯ ಪ್ರತಿಪಾದನೆ ಮಾಡ್ತದೆ. ಅಂದ್ರೆ ಆ ದೇಶ ಕಾಲ ವಿಶಿಷ್ಟನಾದವನಿಗೆ ಈ ದೇಶ ಕಾಲದ ವೈಶಿಷ್ಟ್ಯವನ್ನು ಪ್ರತಿಪಾದನೆ ಮಾಡಲಾಗ್ತದೆ. ಏತದ್ದೇಶ ಕಾಲ ವೈಶಿಷ್ಟ್ಯ ಅವನಿಗೆ ಮೊದಲೇ ಸಿದ್ಧ ಆಗಿರ್ತದೆ. ಯಾಕಂದ್ರೆ ದೇವದತ್ತನನ್ನ ಪ್ರತ್ಯಕ್ಷವಾಗಿ ನೋಡ್ತಿರ್ತಾನೆ. ಹಾಗಾಗಿ ಈ ದೇಶ ಈ ಕಾಲದಿಂದ ಅವನು ಸಂಬಂಧಿತನಾಗಿದ್ದಾನೆ ಅನ್ನೋದು ಅವನಿಗೆ ಸಿದ್ಧನೇ ಆಗ್ತಿರ್ತದೆ. ತದ್ದೇಶ ಕಾಲ ವಿಶಿಷ್ಟ ಅಂತನ್ನೋದೇನಿದೆ ಅಲ್ಲ, ತದ್ದೇಶ ಕಾಲ ವಿಶಿಷ್ಟಸ್ಯ ಇತಿ ವಿಶೇಷಣಾತ್. ಸಹ ಸಹ ಅಂತಂದ್ರೆ ತದ್ದೇಶ ಕಾಲ ವೈಶಿಷ್ಟ್ಯ ವಿಶೇಷಣ ಕೊಟ್ಟಂಗಾಯ್ತು. ಏತದ್ದೇಶ ಕಾಲ ವಿಶಿಷ್ಟ ಸಿದ್ಧನೆ ಆಗಿದ್ರು ತದ್ದೇಶ ಕಾಲ ವಿಶಿಷ್ಟ ಅಂತನ್ನೋದು ವಿಶೇಷಣವಾಗಿ ಕೊಟ್ಟದ್ರಿಂದ ಅದು ಅಲ್ಲಿ ಪ್ರತಿಪಾದಿತ ಅನ್ನೋದು ಸ್ಪಷ್ಟ ಗೊತ್ತಾಗ್ತದೆ. ಕದಾಚಿತ್ ಕೆಲವೊಮ್ಮೆ ಏತದ್ದೇಶ ಕಾಲ ವಿಶಿಷ್ಟನಾದವನಿಗೂ ತದ್ದೇಶ ಕಾಲ ವೈಶಿಷ್ಟ್ಯ ಅನ್ನೋದು ಪ್ರತಿಪಾದನೆ ಮಾಡಲಾಗ್ತದೆ ವಿಶೇಷಣವಾಗಿ ಕೊಟ್ಟು. ಇಷ್ಟೇ ಅಭಿಪ್ರಾಯ ಇಟ್ಟುಕೊಳ್ಬೇಕು. ವಾಕ್ಯ ಪ್ರತಿಪಾದಿತವಾದದ್ದು ಇಷ್ಟ ಅಭಿಪ್ರಾಯ. ಆದ್ರೆ ಅರ್ಥಾಲಬ್ಧವಾದದ್ದು ಐಕ್ಯ. ಅಂದ್ರೆ ಏತದ್ದೇಶ ಕಾಲ ವಿಶಿಷ್ಟನಿಗೂ ತದ್ದೇಶ ಕಾಲ ವಿಶಿಷ್ಟನಿಗೂ ಐಕ್ಯ ಅನ್ನೋದು ಅರ್ಥಾಲಬ್ಧ. ಅದು ಬೇರೆ ರೀತಿ ಅಲ್ಲ, ಅರ್ಥಾಲಬ್ಧ. ನೋಡಿ, ನಕ್ಷತ್ರಾದಿ ವ್ಯಾವೃತ್ತಿ ಪ್ರಕೃಷ್ಟ ಪ್ರಕಾಶ ಚಂದ್ರ ಇತ್ಯಾದಿ ವಾಕ್ಯ ವಿಷಯದಲ್ಲಿ ಆಗುವಾಗ ವ್ಯಾವೃತ್ತಿ ಅರ್ಥಾಲಬ್ಧ. ಪ್ರಕೃತದಲ್ಲಿ ಐಕ್ಯ ಅರ್ಥಾಲಬ್ಧ. ಕದಾಚಿತ್ ವಿಶಿಷ್ಟ ಐಕ್ಯಂಚ, ವಿಶಿಷ್ಟಗಳಿಗೆ ಐಕ್ಯವೂ ಕೂಡ ಕೆಲವೊಮ್ಮೆ ಇಲ್ಲಿ ಅರ್ಥಾಲಬ್ಧವಾಗಿ ತೋರ್ತದೆ. ಅಂತೂ ಇಂತೂ ದೇವದತ್ತ ಸೋಯಂ ದೇವದತ್ತ ಅನ್ನೋ ಸ್ಥಳದಲ್ಲಿ ಅರ್ಥಾಲಬ್ಧವಾದದ್ದು ಐಕ್ಯ ಆಯಿತು, ವಾಕ್ಯ ಪ್ರತಿಪಾದಿತ ಅಲ್ಲ. ವಾಕ್ಯ ಪ್ರತಿಪಾದಿತವಾದದ್ದು ಏತದ್ದೇಶ ಕಾಲ ವಿಶಿಷ್ಟಸ್ಯ ತದ್ದೇಶ ಕಾಲ ವೈಶಿಷ್ಟ್ಯ ಐಕ್ಯ, ತದ್ದೇಶ ಕಾಲ ವೈಶಿಷ್ಟ್ಯ. ಇದು ಶಬ್ದತಃ ಪ್ರತಿಪಾದಿತವಾದ ಅರ್ಥ. ಅಂದ್ರೆ ಕಾಲ ವೈಶಿಷ್ಟ್ಯ ಅನ್ನೋದೇ ಪ್ರತಿಪಾದಿಸಲ್ಪಡೋ ಅರ್ಥ, ಐಕ್ಯ ಅನ್ನೋದು ಅರ್ಥಾಲಬ್ಧ. ಎರಡೂ ಕಡೆಯಲ್ಲೂ ಅರ್ಥಾಲಬ್ಧವಾದದ್ದು ಬೇರೆ ಇದೆ, ವಾಕ್ಯ ಪ್ರತಿಪಾದಿತವಾದ ಅಭಿಪ್ರಾಯ ಬೇರೆ ಇದೆ. ಇದು ಉದಾಹರಣೆಯನ್ನ ವಿವರಣೆ ಕೊಟ್ಟು ತೋರಿಸಿದ್ರು ಟೀಕಾಕೃತ್ಪಾದರು. ಇನ್ನು ವೇದದ ವ್ಯಾಖ್ಯಾನ ಮಾಡುವ ಸಮಯದಲ್ಲಿ ಬ್ರಹ್ಮ ವಿದಾಪ್ನೋತಿ ಪರಂ ಅಂತ ವೇದದ ಒಂದು ವಾಕ್ಯ. ಇದನ್ನು ಕೇಳಿದಾಗ ಸಾಮಾನ್ಯತಃ ಬ್ರಹ್ಮ ಅವಗತನಾದ. ಆಗ ಕೈರ್ವಿಶೇಷಣೈರ್ವಿಶಿಷ್ಟಂ ಅಂತ ಅವನಿಗೆ ವಿಶೇಷಣ ವಿವಿತ್ಸಯ
ಪ್ರಶ್ನೆ ಬಂತು. ವಿಶೇಷಣ ವಿವಿತ್ಸಯ ಪ್ರಶ್ನೆ ಬಂದಾಗ ಉತ್ತರ ವೇದದಲ್ಲೇ ಕೊಡ್ತು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಉತ್ತರ ಕೊಡ್ತು. ಆಗ ಸತ್ಯತ್ವಾದಿ ವಿಶೇಷಣ ವಿಶಿಷ್ಟಂ ಅಂತ ಬೋಧಿತವಾಯಿತು ಅಂತ ಅರ್ಥ ಆಯ್ತು ತಾನೆ. ಮತ್ತೆ ಹಾಗೆ ಕಶ್ಚಂದ್ರ ಅಂತ ಕೇಳಿದಾಗ ಸಾಮಾನ್ಯತಃ ಚಂದ್ರಜ್ಞಾನ ಅವನಿಗಿತ್ತು. ಆದರೆ ಪ್ರಕೃಷ್ಟ ಪ್ರಕಾಶ ಚಂದ್ರ ಅಂತ ಮುಂದೆ ಉತ್ತರ ಕೊಟ್ಟಿದ್ದು ನೋಡಿದಾಗ ಅವನಿಗೆ ವಿಶೇಷಣ ವಿಶಿಷ್ಟದ ಪ್ರಶ್ನೆನೇ ಬಂದಿತ್ತು. ಪ್ರಕೃಷ್ಟ ಪ್ರಕಾಶಾದಿ ವಿಶೇಷಣಗಳನ್ನು ತಿಳಿಸಿದ ಮೇಲೆ ಪ್ರಕೃಷ್ಟತ್ವ ಪ್ರಕಾಶತ್ವಾದಿ ವಿಶೇಷಣ ವಿಶಿಷ್ಟ ಚಂದ್ರ ಅಂತ ಬೋಧನೆ ಆಯಿತು. ಹೇಗೋ ಹಾಗೆ ಇಲ್ಲಿಯೂ ಕೂಡ ಇನ್ನು ಜೀವಾತ್ಮ ಶ್ವೇತಕೇತುವಿನ ಪ್ರಸಂಗದಲ್ಲಿ ಪ್ರತ್ಯಕ್ಷದಿಂದ ಸಾಮಾನ್ಯತಃ ಅವಗತನೆ, ವಿಶೇಷಾಪೇಕ್ಷೆಯ ಪ್ರಶ್ನೆ ಕೇಳ್ದ. ಸಿಂಹೋ ದೇವದತ್ತಃ ಅಂತ ಉತ್ತರ ಕೊಡ್ತಾರೆ. ಹೇಗೋ ಹಾಗೆ ತತ್ವಮಸಿ ಅನ್ನುವಂಥ ವಾಕ್ಯದಿಂದ ಭಗವಂತನ ಸಾದೃಶ್ಯ ವಿಶಿಷ್ಟ ಪ್ರತಿಪಾದ್ಯತೆ ಅಂತ ಹೇಳಿದ್ರೆ ಸಾಕು, ಹೊರತು ಭಗವಂತನ ಐಕ್ಯ ಅಲ್ಲ. ಯಾಕೆಂದ್ರೆ ಭಗವದ್ ಐಕ್ಯ ಜೀವಾತ್ಮನಲ್ಲಿ ಪ್ರಮಾಣ ಬಾಧಿತವಾದದ್ದನ್ನು ಬೋಧನೆ ಮಾಡ್ತದೆ ವೇದ ಅಂತ ಹೇಳಬಾರ್ದಲ್ವೇ. ಪ್ರತ್ಯಕ್ಷಾದಿ ಪ್ರಮಾಣ ಬಾಧಿತವಾದ ಐಕ್ಯವನ್ನ ಅಭೇದವನ್ನ ವೇದ ಬೋಧನೆ ಮಾಡ್ತದೆ ಅಂತ ಹೇಳಬಾರದು. ಆದರೆ ಪರಮಾತ್ಮ ಸಾದೃಶ್ಯವನ್ನು ಬೋಧಿಸ್ತದೆ ಅಂತ ಹೇಳಿದ್ರೆ ಏನ್ ದೋಷ ಇಲ್ಲ. ಸಿಂಹೋ ದೇವದತ್ತಃ ಅಂತ ಹೇಳ್ತಾರಲ್ವಾ, ಸಿಂಹ ಸದೃಶೋ ದೇವದತ್ತಃ ಅಂತ ಇಷ್ಟೇ ತಾನೇ ಅರ್ಥ. ದೇವದತ್ತಃ ಸಿಂಹ ಸದೃಶಃ ಅಂತ ಅರ್ಥ ಮಾಡ್ತಾರೆ ಹೊರತು ಸಿಂಹಾಭೇದವನ್ನ ದೇವದತ್ತನಲ್ಲಿ ಹೇಳಲಿಕ್ಕಾಗ್ತದ? ಸಿಂಹಾಭೇದ ದೇವದತ್ತನಲ್ಲಿ ಪ್ರಮಾಣ ಬಾಧಿತ. ಆದರೆ ಪ್ರಶ್ನೆ ಕೇಳಿದಾಗ ಸಾಮಾನ್ಯತಃ ದೇವದತ್ತನ ಬಗ್ಗೆ ಅವನಿಗೆ ಅರಿವಿತ್ತು. ಆದರೂ ಕೇಳ್ದ, ಉತ್ತರ ಕೊಡುವಾಗ ಸಿಂಹೋ ದೇವದತ್ತಃ ಅಂತ ಉತ್ತರ ಕೊಟ್ಟ. ಆವಾಗ ಸಿಂಹ ಸದೃಶಃ ಅಂತ ಅರ್ಥ ಮಾಡ್ತಾರೆ. ಹೇಗೋ ಹಾಗೆ ಪ್ರಕೃತದಲ್ಲಿ ಜೀವಾತ್ಮ ಪ್ರತ್ಯಕ್ಷೇಣ ಸಾಮಾನ್ಯತೋ ಅವಗತ. ಇವನು ಉತ್ತರ ಕೊಡುವಾಗ ಪರಮಾತ್ಮ ಸಾದೃಶ್ಯ ವಿಶಿಷ್ಟ ಅಂತ ಉತ್ತರ ಕೊಟ್ಟ. ಅಭೇದ ಪ್ರಮಾಣ ಬಾಧಿತ ಆದ್ರಿಂದ ಹಂಗ ಅರ್ಥ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅಂತೂ ಎರಡು ಉದಾಹರಣೆಗಳನ್ನ ಟೀಕಾಕೃತ್ಪಾದರು ವಿವರಣೆ ಕೊಟ್ಟು ವೇದ ವ್ಯಾಖ್ಯಾನ ಮಾಡುವಾಗಲೂ ವಿಶಿಷ್ಟಾರ್ಥ ವಿಷಯಕವಾಗಿ ಮಾಡಬೇಕಾಗ್ತದೆ ಹೊರತು ಅಖಂಡಾರ್ಥ ವಿಷಯಕವಾಗಿ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ. ಅವರು ಮಾಡುವ ಪ್ರಶ್ನೆಯೂ ವಿಶಿಷ್ಟಾರ್ಥ ವಿಷಯಕ ಆಗಿತ್ತು, ಉತ್ತರ ಕೊಡುವಾಗಲೂ ವಿಶಿಷ್ಟಾರ್ಥ ವಿಷಯಕವಾಗಿ ಕೊಟ್ಟಿದ್ದಾರೆ. ಪ್ರಕೃತದಲ್ಲಿ ಸಾಮಾನ್ಯತಃ ಅವಗತ ಬ್ರಹ್ಮ ವಿಶೇಷತಃ ಅವನಿಗೆ ಜಿಜ್ಞಾಸೆ ಬಂದದ್ರಿಂದ ವಿಶಿಷ್ಟಮೇವ ಸತ್ಯತ್ವಾದಿ ವಿಶೇಷಣ ವಿಶಿಷ್ಟಮೇವ ಬೋಧಿತನಾಗ್ತಾನೆ ಅಂತ ವ್ಯಾಖ್ಯಾನ ಮಾಡಬೇಕು. ಹಾಗೆ ಪ್ರತ್ಯಕ್ಷತಃ ಜೀವಾತ್ಮ ಸಾಮಾನ್ಯತಃ ಅವಗತ ಆದರೂ ವಿಶೇಷಾಪೇಕ್ಷೆಯ ಪ್ರಶ್ನೆ ಮಾಡಿದ್ದಕ್ಕೆ ಪರಮಾತ್ಮ ಸಾದೃಶ್ಯ ವಿಶಿಷ್ಟ ಅನ್ನೋ ಅಭಿಪ್ರಾಯವನ್ನಿಟ್ಟುಕೊಂಡು ಸ ಆತ್ಮ ತತ್ವಮಸಿ ಅನ್ನುವ ವಾಕ್ಯ ಬಂದಿದೆ, ಹೊರತು ಅಭೇದ ಬೋಧನೆ ಮಾಡಲಿಕ್ಕೆ ಬಂದಿಲ್ಲ. ಹೀಗೆ ವೇದಗಳನ್ನು ವ್ಯಾಖ್ಯಾನ ಮಾಡಬೇಕು. ಅದು ಅಖಂಡಾರ್ಥಪರ ಅಲ್ಲ. ಪ್ರಕೃಷ್ಟಾದಿ ವಾಕ್ಯಗಳಲ್ಲಿಯೂ ಕೂಡ ವಿಶಿಷ್ಟಾರ್ಥ ವಿಷಯಕತ್ವವೇ ಇರೋದು, ಅಲ್ಲಿಯೂ ಅಖಂಡಾರ್ಥ ವಿಷಯಕತ್ವ ಇಲ್ಲವೇ ಇಲ್ಲ ಅನ್ನೋದನ್ನೇ ಟೀಕಾಕೃತ್ಪಾದರು ಸ್ಫುಟವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಸ್ಪಷ್ಟ ಅರ್ಥ ಆಯ್ತಾ? ಏನಾದ್ರೂ ಪ್ರಶ್ನೆ ಇದೆನಾ? ಅಖಂಡಾರ್ಥಪರ ಅಂತ ಹೇಳ್ತಿರಲ್ಲ, ಅದು ನಿರ್ವಿಕಲ್ಪ ಜ್ಞಾನವನ್ನ ನಿಷೇಧ ಮಾಡಿಸಲ್ಲ ಆ ರೀತಿನ? ಹೌದು, ಒಂದರ್ಥದಲ್ಲಿ ಹಂಗೆ. ಹೇಗೆ ತಾರ್ಕಿಕರು, ಹೌದು ಅದನ್ನೇ ಉದಾಹರಣೆ ಕೊಟ್ಟರೆ ಏನು ತಪ್ಪಲ್ಲ. ತಾರ್ಕಿಕರಲ್ಲಿ ನಿರ್ವಿಕಲ್ಪಕ ಜ್ಞಾನ ಅನ್ನೋದು ಹೇಗೆ ಬರ್ತದೆ ಅಂತ ಹೇಳ್ತಾರೋ, ಅಂದ್ರೆ ಯಾವ ವಿಶೇಷಣಗಳು ಕೂಡ ತೋರದೆ ಸ್ವರೂಪ ಮಾತ್ರ ತೋರೋದು. ಆ ರೀತಿ ಜ್ಞಾನ ಬರಕ್ಕೆ ಸಾಧ್ಯ ಇಲ್ಲ. ಅದು ಭಗವತ್ಪಾದರ ಅಭಿಪ್ರಾಯ, ಟೀಕಾಕೃತ್ಪಾದರ ಅಭಿಪ್ರಾಯ ಅಂಥ ಜ್ಞಾನವೇ ಇಲ್ಲ. ಹಾಗೆ ಪ್ರಶ್ನೆನೂ ಇಲ್ಲ. ಅವ್ರ ಪ್ರಶ್ನೆನೂ ಹಾಗಿಟ್ಕೊಂಡಿದ್ರು. ಬ್ರಹ್ಮಸ್ವರೂಪ ಮಾತ್ರ ಪ್ರಶ್ನೆ ಅಂತ ಇಟ್ಕೊಂಡಿದ್ದಾರೆ.
ಪ್ರಶ್ನೆಯೇ ಹಂಗಿಲ್ಲ, ಉತ್ತರ ಹಂಗೆ ಹೇಗ್ ಅಖಂಡ ಅಂತ ಅದೇ ಅರ್ಥದಲ್ಲಿ ಹೇಳಿದಾರೆ ಆಚಾರ್ಯ. ಆ ಈ ಅಖಂಡ ಅಂತ ಹೇಳಿದಾಗ ಅದು ಅದೇ ಅರ್ಥದಲ್ಲಿ ಹೇಳಿದ್ದಾರೆ. ಹೌದು, ನಿರ್ವಿಶೇಷಣಕ. ಅಖಂಡ ಅಂದ್ರೆ ನಿರ್ವಿಶೇಷಣಕ, ನಿರ್ಧರ್ಮಕ ಅಂತ ಅರ್ಥ. ಯಾವ ಧರ್ಮವೂ ಇಲ್ಲದೆ, ಯಾವ ವಿಶೇಷಣವೂ ಇಲ್ಲದೇನೆ ತೋರೋದಕ್ಕೆ ಅಖಂಡ ಅಂತ ಕರೀತಾರೆ. ಬ್ರಹ್ಮಸ್ವರೂಪ ಮಾತ್ರ ಪ್ರಶ್ನೆ ಕೇಳಿದ್ದಾರೆ, ಬ್ರಹ್ಮಸ್ವರೂಪ ಮಾತ್ರ ವಿಷಯಕ್ಕೂ ಉತ್ತರ ಕೊಡ್ಲಾಗ್ತದೆ ಅನ್ನೋದು ಅವ್ರದ್ದು ವಾದ. ಹಂಗಿಲ್ವೇ ಇಲ್ಲಲ್ಲ ಎಲ್ಲೂ ಜಗತ್ತಿನಲ್ಲಿ ಅನ್ನೋದು ಭಗವತ್ಪಾದರ ವಾದ. ಸರಿಯಾಗಿ ಅರ್ಥ ಆಗ್ತದಾ? ಇಷ್ಟು ಈ ಪ್ಯಾರಾಗ್ರಾಫ್ಗಳ ಅಭಿಪ್ರಾಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಯ್ತಿ. ಇದ್ರ ಮುಂದೆ ಅಂತೂ ಕಶ್ಚಂದ್ರ ಪ್ರಕೃಷ್ಟ ಪ್ರಕಾಶಶ್ಚಂದ್ರ ಕೋಯಂ ದೇವದತ್ತ ಸೋಯಂ ದೇವದತ್ತ ಇತ್ಯಾದಿ ವಿಷಯಗಳನ್ನು ವ್ಯಾಖ್ಯಾನಿಸುವಾಗ ಟೀಕಾಕೃತ್ಪಾದರು ಇವೆರಡೂ ಪ್ರಶ್ನೋತ್ತರ ಇಲ್ಲೇನು ಮಾಡ್ಕೊಂಡದ್ದಿದೆ, ಇದು ಎರಡೂ ವಿಶಿಷ್ಟಾರ್ಥ ವಿಷಯಕಗಳೇ. ನೀವು ಕೊಟ್ಟ ಉದಾಹರಣೆಗೆ ಅನುಗುಣವಾಗೇ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋದರೂ ಕೂಡ ವೇದ ವ್ಯಾಖ್ಯಾನದಲ್ಲಿ ಮತ್ತೆ ಪುನಃ ವಿಶಿಷ್ಟಾರ್ಥ ವಿಷಯಕವೇ ಅಂತ ಸ್ಪಷ್ಟವಾಗ್ತದೆ. ಅಲ್ಲಿ ಬೇರೆ ರೀತಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ತೋರಿಸಿಕೊಟ್ಬಿಟ್ಟು. ಸರಿಯಾಗಿ ಅರ್ಥ ಆಯ್ತಾ? ಮುಂದಿನ ವಾಕ್ಯ, ಮುಂದಿನ ಟೀಕಾ ವಾಕ್ಯ ಏನಿದೆ ಅಲ್ಲಿ? ಸಿಕ್ಕಿದೆಯಾ? ಇದೆ ಆಚಾರ್ಯ. ನನು ವಕ್ರಾಯತ್ತೆ ಶಬ್ದ ಪ್ರಯೋಗೆ ಕಸ್ಮಾತ್ ಗೌಣ ಪ್ರಯೋಗ ಅಂತ. ಸರಿ ಸರಿ, ಅದು ಪ್ರಾರಂಭ ಆಯ್ತು ಈಗ ವಾದ. ಇದು ಬಹಳ ದೊಡ್ಡ ವಾಕ್ಯಾರ್ಥ. ಈಗ ಶಬ್ದಗಳನ್ನು ಪ್ರಯೋಗಿಸುವಾಗ ಗೌಣ ಪ್ರಯೋಗ ಪ್ರಯೋಜನ ಸಮರ್ಥನಂ ಅಂತ ಹೆಡ್ಡಿಂಗ್. ಹೌದು, ತತ್ವಮಸಿ ಇತ್ಯಾದಿ ವಾಕ್ಯ ಗೌಣ ಪ್ರಯೋಗ ಪ್ರಯೋಜನ ಸಮರ್ಥನಂ ಅಂತ ಸರಿ ಅದರಲ್ಲಿ ಕೊಟ್ಟಿದ್ದಾನೆ. ತತ್ವಮಸಿ ಅನ್ನುವಂಥ ವಾಕ್ಯಕ್ಕೆ ಭಗವತ್ಪಾದರ ವ್ಯಾಖ್ಯಾನ ಏನಾಯ್ತು ಅಂದ್ರೆ, ಅಂದಾಗ ತ್ವಂ ಜೀವಾತ್ಮನು, ತತ್ ಅಂದ್ರೆ ಅವನ ಸದೃಶನು ಹಸಿ ಆಗಿದ್ದಿ ಅಂತ ಅರ್ಥ ಮಾಡಿಬಿಟ್ರಿ. ಈಗ ಭಗವತ್ಪಾದರು ಟೀಕಾಕೃತ್ಪಾದರು ಅರ್ಥ ಮಾಡಿದ್ದ ಹಾಗೆ ಆಯ್ತಲ್ವಾ? ತತ್ ತ್ವಂ ಅಸಿ ಅಂದ್ರೆ ಏನ್ ಮಾಡ್ದಂಗಾಯ್ತು? ಅವನ ಸದೃಶ ನೀನಾಗಿದ್ದಿ ಅಂತ ಅರ್ಥ ಮಾಡ್ದಂಗೆ ಆಗ್ಬಿಡ್ತು. ಆದರೆ ವಾಕ್ಯಗಳನ್ನು ಪ್ರಯೋಗಿಸೋರು ಯಾವಾಗಲೂ ಕೂಡ ಪ್ರಯೋಕ್ತೃವಾದವನಿಗೆ ಅಧೀನವಾಗಿ ಯಾವಾಗಲೂ ಕೂಡ ವಾಕ್ಯಗಳು ಬರ್ತಿರ್ತಾರೆ. ಹಂಗೆ ಅಲ್ವಾ? ಯಾರು ವಾಕ್ಯವನ್ನು ಪ್ರಯೋಗ ಮಾಡ್ತಿರ್ತಾರೆ ಅವನಿಗೆ ಅಧೀನ ತಾನೇ. ಅದು ಅಧೀನವಾಗಿ ಪ್ರಯೋಗ ನಡೀತಾ ಇರ್ತದೆ ಅಂತಂದ ಮೇಲೆ ಇಲ್ಲಿ ಗೌಣ ಪ್ರಯೋಗ ಮಾಡಿದ್ದಾರೆ ಅಂತ ಯಾಕೆ ಹೇಳಬೇಕು? ಪ್ರಯೋಜನ ಇದ್ದಾಗ ಗೌಣ ಪ್ರಯೋಗ ಮಾಡಬೇಕು. ನಿಷ್ಪ್ರಯೋಜನಕವಾಗಿ ಗೌಣ ಪ್ರಯೋಗ ಯೋಗ್ಯ ಅಲ್ಲ. ಯೋಚನೆ ಮಾಡಬೇಕಿದು. ಹಾಗಾಗಿ ಗೌಣ ಪ್ರಯೋಗ ಮಾಡಿದ್ದಾರೆ ಅಂತನ್ನುವಂತಹ ಭಗವತ್ಪಾದರ ವ್ಯಾಖ್ಯಾನ ಸರಿನಾ ಅಂತ ಅವರು ನಮ್ಮ ಮೇಲೆ ಆಕ್ಷೇಪ ಮಾಡ್ತಾರೆ. ನನು ವಕ್ರಾಯತ್ತೆ ಶಬ್ದ ಪ್ರಯೋಗೆ ಕಸ್ಮಾತ್ ಗೌಣ ಪ್ರಯೋಗ, ಇದು ಅವರು ನಮ್ಮ ಮೇಲೆ ಮಾಡಿದ ಆಕ್ಷೇಪ. ಉತ್ತರ ಹೇಳಬೇಕು. ಅದಕ್ಕೆ ಟೀಕಾಕೃತ್ಪಾದರು ಉತ್ತರ, ಅಸ್ತ್ಯತ್ರ ಪ್ರಯೋಜನಂ, ಗೌಣ ಪ್ರಯೋಗ ಮಾಡಿದ್ದಾರೆ, ಅದಕ್ಕೊಂದು ಪ್ರಯೋಜನ ಇದೆ ಅಂತಾರೆ. ಏನ್ ಪ್ರಯೋಜನ? ಪ್ರಯೋಜನ ಹೇಳಿದ್ರೆ ಗೌಣ ಪ್ರಯೋಗ ಕೂಡ್ತದೆ. ಇಹ ಹಿ ಮಹತ್ವಾದಿ ಗುಣವಂತಂ ಸ್ವಾತಂತ್ರ್ಯೇಣ ಆತ್ಮಾನಂ ಮತ್ವಾ ಸ್ತಬ್ಧಂ ಶ್ವೇತಕೇತುಂ ನಿಮಿತ್ತೀಕೃತ್ಯ ಸ್ವಾತಂತ್ರ್ಯಾಭಿಮಾನಿನೋ ಜೀವಜಾತಸ್ಯ ಅಹಂಕಾರ ಶಾಂತಯೇ ತತ್ವಮಸಿ ಇತ್ಯುಚ್ಯತೆ. ನೋಡ್ರಿ, ಪ್ರಯೋಜನ ಹೇಳ್ದಂಗೆ ಆಯ್ತು. ಅಹಂಕಾರ ಉಪಶಮನ ಮಾಡಬೇಕಾಗಿದೆ. ಅದೇ ಇಲ್ಲಿ ಗೌಣ ಪ್ರಯೋಗ ಮಾಡಿ ಮಾಡ್ತಾ ಇರುವಂತಹ ಪ್ರಯೋಜನ. ತತ್ರ ಯದಿ ವಿಜ್ಞಾನಘನ ತತ್ವಮಸಿ ಇತಿ ಬ್ರೂಯಾತ್ ನ ಅಸ್ಯ ಅಹಂಕಾರ ಶಾಂತಿ ಸ್ಯಾತ್ ಪ್ರತಿಪತ್ತುರ್ಮೀಮಾಂಸಾ ಜಾಯತೆ.
ನ ತಾವದತ್ರ ಮುಖ್ಯಾರ್ಥ ಸಂಭವತಿ ಪ್ರಮಾಣ ವಿರೋಧಾತ್. ಅತಃ ಸ ಇವ ತ್ವಮಸಿ ಇತ್ಯರ್ಥ, ಸ ಇವ ತ್ವಮಸಿ ಇತಿ ಅಸ್ಯ ಅರ್ಥಃ. ನ ಚ ಅಯಮಪಿ ಸಂಭವತಿ. ಅಪ್ರಸಿದ್ಧ ಪ್ರತಿಪತ್ತಯೇ ಖಲು ಪ್ರಸಿದ್ಧಂ ಉಪಮಾನಂ ಉಪಾದೀಯತೆ. ಯಥಾ ಗೌಸ್ತಥಾ ಗವಯಃ ಇತ್ಯಾದೌ ದೃಷ್ಟತ್ವಾತ್. ನ ಚೈವಂ ಪ್ರಕೃತೆ ಉಭಯೋರಪ್ಯಪ್ರಸಿದ್ಧತ್ವಾತ್, ಉಭಯೋರಪಿ ಅಪ್ರಸಿದ್ಧತ್ವಾತ್. ಅತಃ ನ ಅಸ್ಯ ಉಪಮಾನಮಾತ್ರೆ ತಾತ್ಪರ್ಯಂ ಇತಿ ಪಶ್ಯನ್ ಸೂರ್ಯಕಯೋಃ ಇವ ಈಶ್ವರಸ್ಯ ಮಮ ಚ ಅಸ್ತಿ ಸಾದೃಶ್ಯ ವಿಶೇಷಃ ಇತಿ ಪ್ರತಿಪದ್ಯತೆ. ಸ ಚ ನಿಯಮ್ಯ ನಿಯಾಮಕ ಭಾವೋಪೇತಃ ಇತಿ ಪಶ್ಯನ್ ಅಹಂಕಾರಂ ಜಹಾತಿ. ಪ್ರತಿಬಿಂಬೆ ಚ ಆತ್ಮನಿ ಬಿಂಬ ಸಮಾನ ಧರ್ಮ ಮುಂದೇನಿದೆ ಅಲ್ಲಿ ಧರ್ಮಾನ್ ಅಂತಿದೇನಲ್ವಾ, ಬಿಂಬ ಸಮಾನ ಧರ್ಮಾನ್ ನಿಷಿದ್ಧಾನ್ ಅನ್ಬಾರ್ದು, ಧರ್ಮಾನ್ ಅಂತ ಬಿಡಿಸಿದಾಗ ಅನಿಷಿದ್ಧಾನ್ ಅಂತ ಅನ್ಬೇಕು. ಪ್ರತಿಬಿಂಬೆ ಚ ಆತ್ಮನಿ ಬಿಂಬ ಸಮಾನ ಧರ್ಮಾನ್ ಅನಿಷಿದ್ಧಾನ್ ಸಂಭಾವಯತಿ ಇತ್ಯತಃ ಲಾಘವೇನ ಬಹೋರರ್ಥಸ್ಯ ಪ್ರತಿಪತ್ತಯೇ ತತ್ವಮಸಿ ಇತ್ಯುಚ್ಯತೆ. ಪಾರತಂತ್ರ್ಯ ಮಾತ್ರೋಕ್ತೌ ಚ ರಾಜಪುರುಷಾದಿವದೇವ ಪ್ರತಿಪತ್ತಿ ಸ್ಯಾತ್ ಇತಿ. ಎಂಥ ಅದ್ಭುತವಾದಂತಹ ನಿರೂಪಣೆ ಮಾಡಿಕೊಟ್ರು ನೋಡ್ರಿ ಭಗವತ್ಪಾದರು. ಟೀಕಾಕೃತ್ಪಾದರು ಅಂತಿದ್ದಾರೆ, ತತ್ವಮಸಿ ಎನ್ನುವಂಥ ವಾಕ್ಯ ಇದು ಭಗವತ್ಪಾದರೇ ತಿಳಿಸಿದಂತೆ ಇದು ಗೌಣವಾಗಿ ವ್ಯಾಖ್ಯಾನ ಮಾಡಲಾಯಿತು. ತತ್ ತ್ವಂ ಅಸಿ, ತತ್ ತ್ವಂ ಅನ್ನೋಲಿ ತ್ವಂ ಅಂದ್ರೆ ಜೀವಾತ್ಮನು, ತ್ವಂ ಜೀವಾತ್ಮನು, ತತ್ ಅಸಿ, ತತ್ ಅಂದ್ರೆ ಆ ಬ್ರಹ್ಮನಾಗಿದ್ದಿ ಅಂದ್ರೆ ಬ್ರಹ್ಮ ಸದೃಶನಾಗಿದ್ದಿ ಅಂತ ಅರ್ಥ ಮಾಡಿಬಿಟ್ರು. ಈ ಸಾದೃಶ್ಯ ಅನ್ನೋದು ಗೌಣಾರ್ಥ, ಸಾದೃಶ್ಯ ಪರವಾಗಿ ವ್ಯಾಖ್ಯಾನ ಮಾಡುವುದು ಗೌಣಾರ್ಥ. ಹೀಗೆ ಗೌಣವಾಗಿ ವ್ಯಾಖ್ಯಾನಿಸ್ಬೇಕು ಅಂದ್ರೆ ಅದಕ್ಕೊಂದು ಪ್ರಯೋಜನ ಇರಬೇಕಲ್ವಾ, ಅದು ಏನು ಅಂತ ಅವ್ರ ಪ್ರಶ್ನೆ ಇತ್ತು. ಅದಕ್ಕೆ ಪ್ರಯೋಜನ ಇದೆ ಅಂತ ಟೀಕಾಕೃತ್ಪಾದರು ನಿರೂಪಿಸಿದ್ರು. ವಾಕ್ಯಗಳನ್ನು ಆಮೇಲೆ ನಾವು ಮತ್ತೆ ಬಿಡಿಸಿ ಹೇಳ್ತೇನೆ, ಭಾವಾರ್ಥ ತಿಳ್ಕೊಳ್ಳಿ. ಅವನಿಗೆ ಗುರು ಶಿಷ್ಯರಿಬ್ರು ಇದ್ದಾರೆ ಇಲ್ಲಿ. ಅವನಿಗೆ ಅಂದ್ರೆ ಗೊತ್ತಾಗಲ್ಲ ಮೇಲ್ನೋಟಕ್ಕೆ ಉಪನಿಷತ್ತು. ಗುರು ಶಿಷ್ಯರು ಯಾರು? ಇಲ್ಲಿ ಶ್ವೇತಕೇತು ಅಂತ ಶಿಷ್ಯ, ಉದ್ದಾಲಕರು ಗುರುಗಳು. ಶ್ವೇತಕೇತು ಸ್ತಬ್ಧನಾಗಿದ್ದಂತೆ. ಸ್ತಬ್ಧ ಅಂದ್ರೆ ಅಹಂಕಾರದಿಂದ ದೃಪ್ತನಾಗುವವರನ್ನ ಸ್ತಬ್ಧ ಅಂತ ಕರೀತಾರೆ. ತನ್ನನ್ನ ತಾನು ಶ್ವೇತಕೇತು ಸ್ವಾತಂತ್ರ್ಯೇಣ ತನ್ನನ್ನ ತಾನು ಮಹತ್ವಾದಿ ಗುಣವುಳ್ಳವನನ್ನಾಗಿ ತಿಳ್ಕೊಂಡಿದ್ದಂತೆ. ನಾನೇ ಸ್ವತಂತ್ರ, ನಾನೇ ಶಕ್ತ ಅಂತ ಯಾರು ತಿಳ್ಕೊಂಡಿದ್ದ? ಶ್ವೇತಕೇತು ತಿಳ್ಕೊಂಡಿದ್ದಂತೆ. ಹಾ ಹೌದು, ತನ್ನನ್ನೇ ತಾನು ಮಹತ್ವಾದಿ ಗುಣವುಳ್ಳವನನ್ನಾಗಿ ತಾನು ತಿಳ್ಕೊಂಡಿದ್ದ. ಅದಕ್ಕೆ ಅವನು ಹಾಗೆ ಭಾವಿಸಿದ್ದ. ಅವನನ್ನ ನಿಮಿತ್ತ ಮಾಡಿಕೊಂಡು ತಾನೇ ಉದ್ದಾಲಕರು ಉಪದೇಶ ಮಾಡ್ತಾ ಇದ್ರು. ಅವನನ್ನು ನಿಮಿತ್ತ ಮಾಡಿಕೊಂಡು ಉಪದೇಶ ಮಾಡೋದು ಅಂದ್ರೆ ಅಭಿಪ್ರಾಯ. ಅವನೊಬ್ಬ ನಮ್ಮೆಲ್ಲರಿಗೆ ಪಾತ್ರ ಅಷ್ಟೆ, ನಮ್ಮೆಲ್ಲರ ಪ್ರತಿನಿಧಿ. ವಾಸ್ತವಿಕವಾಗಿ ಸ್ವಾತಂತ್ರ್ಯದ ಅಭಿಮಾನವುಳ್ಳ ಎಲ್ಲಾ ಜೀವರಿಗೂ ಕೂಡ ಉದ್ದಾಲಕರು ಹೇಳ್ತಾ ಇದ್ದಾರಂತೆ ಈ ಮಾತನ್ನು. ಅವನೊಬ್ಬನೇ ಅಲ್ಲ ಅಂತಾಯ್ತು ತಾನೆ. ಪ್ರತಿನಿಧಿಯಾಗಿ ಅಂದ್ರೆ ಯಾರ್ಯಾರು ತಮ್ಮನ್ನ ತಾವು ಸ್ವತಂತ್ರರು ಅಂತ ಅಭಿಮಾನ ಮಾಡ್ಕೊಳ್ಳೋ ಜೀವರಿದ್ದಾರೋ ಅವರೆಲ್ಲರಿಗೂ ಪ್ರತಿನಿಧಿಯಾಗಿ ಒಬ್ಬ ಕುಳಿತಿದ್ದಂತೆ. ಅವನು ಯಾರಲ್ಲಿ? ಉದ್ದಾಲಕರ ಮುಂದೆ ಕುಳಿತವನು ಶ್ವೇತಕೇತು. ಅಂದ್ರೆ ಯಾವ್ಯಾವ ಜೀವರು ತಮ್ಮನ್ನೇ ತಾವು ಸ್ವತಂತ್ರರು ಅಂತ ಅಭಿಮಾನ ಮಾಡ್ತಾರೋ ಅಂಥ ಎಲ್ಲಾ ಜೀವರಿಗೆ ಪ್ರತಿನಿಧಿಯಾಗಿ ಒಬ್ಬ ಜೀವ ಅಲ್ಲಿ ಕುಳಿತಿದ್ದ ಶ್ವೇತಕೇತು, ಪ್ರಶ್ನೆ ಮಾಡ್ಲಿಕ್ಕೆ ಉದ್ದಾಲಕರನ್ನ. ಅಂಥವನನ್ನು ಕುರಿತು ಉದ್ದಾಲಕರು ಉತ್ತರ ಹೇಳಬೇಕಾಗಿದೆ. ಉತ್ತರ ಯಾಕೆ ಹೇಳಬೇಕಾಗಿದ್ದ ಅವರಿಗೆ? ಅವನೇನು ಅಭಿಮಾನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾನೆ, ಅಹಂಕಾರ, ಅದನ್ನ ಶಾಂತಿಗೊಳಿಸ್ಲಿಕ್ಕೆ ಏನ್ ಹೇಳಬೇಕೋ ಅದನ್ನೇ ಹೇಳ್ಬೇಕು ತಾನೆ.
ಹಾಗಾಗಿ ಆ ಅಹಂಕಾರ ಶಾಂತಿ ಆಗ್ಲಿಕ್ಕೋಸ್ಕರವಾಗಿ ಮಹಾನುಭಾವರು ಉತ್ತರ ಕೊಟ್ರು, ಉದ್ದಾಲಕರು ತತ್ವಮಸಿ ಅಂತ ಉತ್ತರ ಕೊಟ್ರಂತೆ. ಈ ಉತ್ತರ ಕೊಟ್ಟದ್ರಿಂದ ಏನಾಯ್ತು ಅಂದ್ರೆ, ಈ ತರ ಉತ್ತರ ಕೊಡದೆ ಬೇರೆ ರೀತಿ ಕೊಟ್ಟಿದ್ರೆ, ಸಪೋಸ್ ಅವನಿಗೆ ವಿಜ್ಞಾನಾನಂದ ಘನಸ್ತ್ವಮಸಿ ಅಂತಂದಿದ್ರು ಅಂತ ಇಟ್ಟುಕೊಳ್ರಿ. ನೀನು ವಿಜ್ಞಾನಾನಂದ ಘನನಾಗಿದ್ದೀ ಅಂತ ಒಂದು ವೇಳೆ ಏನಾದ್ರೂ ಶ್ವೇತಕೇತುವಿಗೆ ಉದ್ದಾಲಕರು ಉತ್ತರ ಕೊಟ್ಟಿದ್ರೆ ಅವನಿಗೆ ಅಹಂಕಾರ ಶಾಂತಿ ಆಗ್ತಾ ಇರಲಿಲ್ಲ, ಮತ್ತಷ್ಟು ಅಹಂಕಾರ ಅಭಿವೃದ್ಧಿ ಆಗ್ತಿತ್ತು. ಈ ರೀತಿ ಉತ್ತರ ಕೊಟ್ಟದ್ರಿಂದ ಅವನಿಗೆ ಬುದ್ಧಿಯಲ್ಲಿ ಒಂದು ರೀತಿ ಹುಳ ಬಿಟ್ಟಂಗಾಯ್ತು. ಶ್ವೇತಕೇತುವಿಗೆ ತತ್ವಮಸಿ ಅಂತ ಉತ್ತರ ಕೊಟ್ಟದ್ರಿಂದ ಅವನಿಗೆ ಮನಸ್ಸಿನೊಳಗೆ ಜಿಜ್ಞಾಸೆ ಹುಡ್ತು, ಮೀಮಾಂಸಾ ಮಾಡಿಕೊಂಡ. ಏನಂತ, ಏನ್ ನಮ್ಮ ಗುರುಗಳು ಉದ್ದಾಲಕರು ಆ ಬ್ರಹ್ಮನೇ ನಾನಾಗಿದ್ದಿ ಅಂತ ಹೇಳ್ತಿದ್ದಾರೆ, ನನಗೂ ಆ ಬ್ರಹ್ಮನಿಗೂ ಅಭೇದ ಅಂತೂ ಕೂಡಲ್ವೇ? ಹಾಗಾದ್ರೆ ಇದು ಮುಖ್ಯಾರ್ಥ ಮಾಡ್ಕೊಳ್ಳಿಕ್ ಬರಲ್ಲ. ಇಲ್ಲಿ ನಾವು ಮುಖ್ಯಾರ್ಥ ಮಾಡ್ಕೊಳ್ಳಿಕ್ ಅವಕಾಶ ಇಲ್ಲ, ಯಾಕಂದ್ರೆ ಪ್ರಮಾಣ ವಿರೋಧ ಬರ್ತದೆ. ನಾನು ಬ್ರಹ್ಮ ಒಂದೇ ಆಗ್ಲಿಕ್ಕೆ ಸಾಧ್ಯನಾ ಅಂತ ಅವನೇ ತನ್ನ ಮನಸ್ಸೊಳಗೆ ಮೀಮಾಂಸಾ ಮಾಡ್ಕೊಂಡ. ಆಗ ಉತ್ತರ ಕಂಡ್ಕೊಳ್ಬೇಕಲ್ಲ ಗುರುಗಳ ಮಾತಿನ ಅರ್ಥ ಏನು ಅಂತ. ವಿಮರ್ಶೆ ಮಾಡಿ ಪ್ರಮಾಣ ಬಾಧ ಬರದೇ ಇರುವಂತ ಅರ್ಥ ಇದಕ್ಕೆ ಮಾಡೋದಾದ್ರೆ ಹೇಗೆ ಮಾಡ್ಕೊಳ್ಬೇಕು? ತತ್ವಮಸಿ ಶಬ್ದಕ್ಕೆ ಅವನೇ ಸ ಇವ ತ್ವಮಸಿ ಅಂತ ನಮ್ಮ ಗುರುಗಳು ಅಭಿಪ್ರಾಯ ಇಟ್ಕೊಂಡು ಈ ಮಾತಾಡ್ತಿದ್ದಾರೆ ಅಂತ ಗೆಸ್ ಮಾಡಿದ. ಸ ಇವ ತ್ವಮಸಿ ಅಂದ್ರೆ ನೀನು ಆ ಬ್ರಹ್ಮ ಸದೃಶನಾಗಿದ್ದಿ. ಈ ಅರ್ಥದಲ್ಲೇ ನಮ್ಮ ಗುರುಗಳು ಈ ಮಾತನ್ನ ನನಗೆ ಆಡ್ತಿದ್ದಾರೆ. ನಚ ಅಯಮಪಿ ಸಂಭವತಿ, ಅವನಂತೆ ಇವನಾಗಿದ್ದಿ ಅನ್ನೋದು ಕೂಡಲ್ಲಲ್ಲ. ಯಾಕಂದ್ರೆ ಅಪ್ರಸಿದ್ಧ ಪ್ರತಿಪತ್ತಯೇ ಖಲು ಪ್ರಸಿದ್ಧ ಉಪಮಾನಂ. ಲೋಕದೊಳಗೆ ಉದಾಹರಣೆ ಕೊಡೋದು ಯಾವಾಗ ಯಾವುದೋ ಒಂದು ಅಪ್ರಸಿದ್ಧವನ್ನ ತಿಳಿಸ್ಬೇಕಾಗಿರ್ತದೆ, ಆಗ ಪ್ರಸಿದ್ಧವಾದದ್ದನ್ನು ಉದಾಹರಣೆಯಾಗಿ ಕೊಡ್ತಾರೆ. ಹಿಂಗೆ ತಾನೆ ಲೋಕದಲ್ಲಿರೋದು. ಈಗ ಮುಖ ಹೇಗಿದೆ ಅಂತ ಪರಿಚಯ ಮಾಡಿಸ್ಬೇಕಾದ್ರೆ ಮುಖ ಅಪ್ರಸಿದ್ಧ, ಅದನ್ನು ಹೇಗಿದೆ ಅಂತ ಪರಿಚಯ ಮಾಡಿಸ್ಬೇಕಾದ್ರೆ ಪ್ರಸಿದ್ಧವಾದ ಒಂದು ಉದಾಹರಣೆ ಕೊಡ್ತಾರೆ. ಕಮಲವೋ ಚಂದ್ರನನ್ನೋ ಉದಾಹರಣೆಯಾಗಿ ಕೊಡ್ತಾರೆ ಅಲ್ವಾ? ಅಪ್ರಸಿದ್ಧವಾದ ಮುಖವನ್ನ ಪರಿಚಯಿಸಲಿಕ್ಕೆ ಚಂದ್ರನನ್ನೋ ಕಮಲವನ್ನೋ ಪ್ರಸಿದ್ಧವಾದದ್ದನ್ನೇ ಉದಾಹರಣೆಯಾಗಿ ಕೊಡ್ತಾರೆ. ಅದಕ್ಕೆ ಅವರೇ ಕೊಟ್ರು. ಅಪ್ರಸಿದ್ಧ ಪ್ರತಿಪತ್ತಿಗಾಗಿ ಪ್ರಸಿದ್ಧ ಉಪಮಾನವನ್ನು ಕೊಡ್ತಾರೆ ಅನ್ಲಿಕ್ಕೆ ಉದಾಹರಣೆ ಯಾವುದು? ಯಥಾ ಗೌಹು ತಥಾ ಗವಯ. ಒಬ್ಬ ಹುಡುಗನಿಗೆ ಅಪ್ಪ ಪರಿಚಯ ಮಾಡಿಸ್ತಾ ಇರ್ತಾನೆ. ಹೇಗೆ ಈ ಆಕಳ ಇದೆ ಅಲ್ಲಪ್ಪ, ಇದರಂತೆ ಉಳಿದೆಲ್ಲ ಗವಯಗಳು ಇದ್ದಾವೆ ಅಂತ ತಿಳಿಸ್ತಾರೆ. ಅಂದ್ರೆ ಪ್ರಸಿದ್ಧ ಆಕಳವನ್ನ ತೋರಿಸಿ ಗವಯವನ್ನ ಅಪ್ರಸಿದ್ಧವಾದದ್ದನ್ನು ಜ್ಞಾನ ಮಾಡಿಸ್ತಾರೋ ಇದು ಲೋಕದಲ್ಲಿ. ಪ್ರಸಿದ್ಧವನ್ನ ಅಪ್ರಸಿದ್ಧ ಪ್ರತಿಪತ್ತಿಗಾಗಿ ಪ್ರಸಿದ್ಧವನ್ನು ಉಪಮಾನವಾಗಿ ಕೊಡ್ತಾರೆ. ಅಲ್ಲ, ಇಲ್ಲಿ ನೋಡಿದ್ರೆ ನೀವು ಶ್ವೇತಕೇತುವಿಗೆ ಉದಾಹರಣೆಯಾಗಿ ಕೊಟ್ಟದ್ದು ಯಾರನ್ನ ಅಂದ್ರೆ ಬ್ರಹ್ಮನನ್ನ ಅಂತ ಅಂದ್ಬಿಟ್ರಿ. ಶ್ವೇತಕೇತು ನೀನು ಆ ಬ್ರಹ್ಮನ ಸದೃಶನಾಗಿದ್ದೀ ಅಂತ ಕೊಟ್ಬಿಟ್ರಿ. ಆದ್ರೆ ಪ್ರಶ್ನೆ ಮಾಡ್ತಿದ್ದಾರೆ ವಾದಿಗಳು, ಬ್ರಹ್ಮನೂ ಅಪ್ರಸಿದ್ಧ, ಜೀವನೂ ಅಪ್ರಸಿದ್ಧ, ಇಬ್ಬರೂ ಅಪ್ರಸಿದ್ಧರಾದಾಗ ಇವರಿಬ್ಬರಲ್ಲಿ ಒಂದನ್ನು ಉಪಮಾನ ಇನ್ನೊಂದನ್ನು ಉಪಮೇಯ ಅಂತ ತಗೊಳ್ಳೋದು ಹೇಗೆ? ಇದು ಅವರ ಪ್ರಶ್ನೆ. ಆದ್ರಿಂದ ಇಲ್ಲಿ ಉಪಮಾನ ಉಪಮೇಯ ಭಾವಗಳನ್ನು ಹೇಳ್ತಿದ್ದಾರೆ ಅಂತ ಅನ್ನೋದನ್ನ ಹ್ಯಾಕ್ ಕೂಡಿಸ್ತೀರಿ? ಉತ್ತರ ಏನಿದಕ್ಕೆ? ಅತಃ ನ ಅಸ್ಯ ಉಪಮಾನ ಮಾತ್ರೇ ತಾತ್ಪರ್ಯ. ಹಾಗಾದ್ರೆ ಇಲ್ಲಿ ಉಪಮಾನದಲ್ಲಿ ಅಷ್ಟೇ ತಾತ್ಪರ್ಯ ಇಲ್ಲ ಅಂತ ಇಟ್ಕೊಳ್ಬೇಕು. ಅವನು ಬಹಳ ಜಿಜ್ಞಾಸೆ ಮಾಡಿಕೊಂಡ ಶ್ವೇತಕೇತು. ನಮ್ಮ ಗುರುಗಳು ನನಗೆ ತತ್ವಮಸಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಬ್ರಹ್ಮನ ಬಗ್ಗೆ, ಬ್ರಹ್ಮ ಅನ್ನುವಂಥ ಉಪಮಾನದಲ್ಲಿ ಅಷ್ಟೇ ಈ ವಾಕ್ಯಕ್ಕೆ ತಾತ್ಪರ್ಯ ಇಲ್ಲ. ಮತ್ತೆ ಅವನು ಬಹಳ ಬುದ್ಧಿವಂತಿಕೆಯಿಂದ ಚರ್ಚೆ ಮಾಡಿಕೊಂಡ, ಮನಸ್ಸಿನಲ್ಲಿ ಮಾಡಿಕೊಂಡು ಅವನೇ ಕೊನೆಗೆ ನಿರ್ಧಾರಕ್ಕೆ ಬಂದಂತೆ. ನಮ್ಮ ಗುರುಗಳು ಹೇಳುವಂತಹ ಮಾತಿಗೆ ಅಭಿಪ್ರಾಯ ಏನು? ಹಾಗಾದ್ರೆ
ಸೂರ್ಯ ಸೂರ್ಯಕಯೋರಿವ ಈಶ್ವರಸ್ಯ ಸಾದೃಶ್ಯ ವಿಶೇಷ. ಅಂಡರ್ಲೈನ್ ಮಾಡ್ಕೊಳ್ರಿ. ಸಾದೃಶ್ಯ ವಿಶೇಷ ಇತಿ ಪ್ರತಿಪಾದ್ಯತೆ. ತತ್ವಮಸಿ ಅನ್ನುವಂಥ ಮಾತು ಸೂರ್ಯ ಸೂರ್ಯಕಯೋರಿವ ಈಶ್ವರಸ್ಯ ಮಮಚ ಅಸ್ತಿ ಸಾದೃಶ್ಯ ವಿಶೇಷ ಇತಿ ಪ್ರತಿಪಾದ್ಯತೆ. ಅಂದ್ರೆ ಸೂರ್ಯ ಅಂದ್ರೆ ಸೂರ್ಯ ಗೊತ್ತಿದೆ ನಮಗೆ. ಸೂರ್ಯ ಕ ಅಂದ್ರೆ ಪ್ರತಿಬಿಂಬ ಅಂತ ಅರ್ಥ. ಸಂಸ್ಕೃತದಲ್ಲಿ ಈ ಕ ಅನ್ನೋದು ಹಾಕಿದಾಗ ಅದು ಪ್ರತಿಬಿಂಬ ಪ್ರತೀಕ ಅನ್ನೋ ಅರ್ಥದಲ್ಲಿ ಪ್ರಯೋಗ ಆಗಿಬಿಡ್ತದೆ. ಹಾಗಾಗಿ ಸೂರ್ಯ ಸೂರ್ಯಕ. ಸೂರ್ಯ ಅಂದ್ರೆ ಸೂರ್ಯ, ಸೂರ್ಯಕ ಅಂದ್ರೆ ಸೂರ್ಯನ್ ಪ್ರತಿಬಿಂಬ. ಅರ್ಥ ಆಯ್ತಾ? ಶಬ್ದಗಳಿಗೆ ಅರ್ಥ ಗೊತ್ತಾಯ್ತು ಸ್ಪಷ್ಟ. ಅವನು ಶ್ವೇತಕೇತು ಮನಸ್ಸಿನಲ್ಲಿ ಹಾ ಅದನ್ನೇ ಅಭಿಪ್ರಾಯ. ಸೂರ್ಯ ಹಾಗೂ ಸೂರ್ಯನ್ ಪ್ರತಿಬಿಂಬ ಇವೆರಡಕ್ಕೂ ಸಾದೃಶ್ಯ ವಿಶೇಷ ಹೇಗಿದೆಯೋ ಹಾಗೆ ಸೂರ್ಯನಂತೆ ಪರಮಾತ್ಮ, ಸೂರ್ಯಕದಂತೆ ಜೀವಾತ್ಮ ನಾನು. ಈ ಅಭಿಪ್ರಾಯದಲ್ಲಿ ಸಾದೃಶ್ಯ ವಿಶೇಷ. ಸಾದೃಶ್ಯ ವಿಶೇಷವನ್ನ ತತ್ವಮಸಿ ಅನ್ನುವಂಥ ವಾಕ್ಯ ಪ್ರತಿಪಾದಿಸ್ತಾ ಇದೆ. ತತ್ವಮಸಿ ವಾಕ್ಯ ಪ್ರತಿಪಾದಿಸ್ತಾ ಇರೋದು ಇಂಥ ಸಾದೃಶ್ಯ ವಿಶೇಷವನ್ನ. ಗೋ ಗವಯಗಳಲ್ಲಿರುವಂತೆ ಸಾದೃಶ್ಯ ಅಲ್ಲ. ಇದೊಂದು ಸೂರ್ಯ ಸೂರ್ಯಕಗಳಲ್ಲಿರುವ ಸಾದೃಶ್ಯ ವಿಶೇಷ. ಏನಿದು ಸೂರ್ಯ ಮತ್ತು ಸೂರ್ಯಕಗಳಲ್ಲಿ ಸಾದೃಶ್ಯ ವಿಶೇಷವನ್ನಿದೆ ಅಂತ ಹೇಳೋದು ಅಂದ್ರೆ ಸಚ ನಿಯಮ್ಯ ನಿಯಾಮಕ ಭಾವೋಪೇತ. ನೋಡಿ, ಅದೇ ಬಹಳ ಮುಖ್ಯವಾದದ್ದು. ಸೂರ್ಯ ಸೂರ್ಯಕಗಳಲ್ಲಿ ಸಾದೃಶ್ಯ ವಿಶೇಷ ಅಂತಂದ್ರೆ ನಿಯಮ್ಯ ನಿಯಾಮಕ ಭಾವೋಪೇತವಾದ ಸಾದೃಶ್ಯ ವಿಶೇಷ. ಅಂದ್ರೆ ಸೂರ್ಯ ನಿಯಾಮಕ, ಸೂರ್ಯನ ಪ್ರತಿಬಿಂಬ ನಿಯಮ್ಯ. ಈಗ ಸೂರ್ಯ ಇಲ್ಲದೇನೆ ಸೂರ್ಯನ ಪ್ರತಿಬಿಂಬ ಬೀಳ್ಲಿಕ್ಕೆ ಸಾಧ್ಯವಾ? ನೀರಿನಲ್ಲಿ ಸೂರ್ಯ ಇಲ್ಲದೆ ಸೂರ್ಯನ ಪ್ರತಿಬಿಂಬ ಬೀಳ್ಲಿಕ್ಕೆ ಸಾಧ್ಯನಾ ನೀರಿನಲ್ಲಿ? ಹಾಗಾದ್ರೆ ಸೂರ್ಯನ ಪ್ರತಿಬಿಂಬ ಯಾರ ಅಧೀನ ಅಂತಾಯ್ತು? ಸೂರ್ಯನ ಅಧೀನ. ಹಾಗಾದ್ರೆ ಸೂರ್ಯ ನಿಯಾಮಕ, ಸೂರ್ಯ ನಿಯಾಮಕ, ಸೂರ್ಯನ ಪ್ರತಿಬಿಂಬ ನಿಯಮ್ಯ, ನಿಯಮನಕ್ಕೆ ಒಳಪಡೋದು ನಿಯಮ್ಯ. ಹಾಗಾದ್ರೆ ನಿಯಮ್ಯ ನಿಯಾಮಕ ಭಾವೋಪೇತವಾದ ಸಾದೃಶ್ಯ ವಿಶೇಷ ಸೂರ್ಯ ಸೂರ್ಯಕಗಳಲ್ಲಿದೆ. ನನ್ನಲ್ಲಿಯೂ ಕೂಡ ಸೂರ್ಯನ ಪ್ರತಿಬಿಂಬದಂತಿರುವ ನನ್ನಲ್ಲಿ, ಸೂರ್ಯನಂತಿರುವ ಪರಮಾತ್ಮನಲ್ಲಿ ನಿಯಮ್ಯ ನಿಯಾಮಕ ಭಾವೋಪೇತವಾದ ಸಾದೃಶ್ಯ ವಿಶೇಷ ಇದೆ. ಇದನ್ನ ತಿಳಿಸ್ಲಿಕ್ಕೆ ನಮ್ಮ ಗುರುಗಳು ತತ್ವಮಸಿ ಅಂತ ವಾಕ್ಯ ಆಡಿದ್ದಾರೆ ಅಂತ ಯಾರು ಮೀಮಾಂಸಾ ಮಾಡ್ಕೊಂಡಿದಾರಂತ ಇಷ್ಟೆಲ್ಲ? ಅರ್ಥ ಆಗ್ತಾ ಇದಾರೆ? ನಾ ಹೇಳೋ ಸ್ಫುಟವಾಗಿ ಅರ್ಥ ಆಗ್ತಾ ಇತ್ತ ಅಂತ ತಮಗೆಲ್ಲ? ಒಂದ್ ನಿಮಿಷ ಇದನ್ನು ಪೂರ್ಣ ಕಂಪ್ಲೀಟ್ ಮಾಡಿಬಿಡೋಣ. ಇಂತಿಷ್ಟು ಭಾವವನ್ನು ಮನಸ್ಸಿನಲ್ಲಿ ಆ ಶಿಷ್ಯನಾದವನಿಗೆ ಬರಬೇಕು. ಆಗ ಅವನ ಅಹಂಕಾರ ಉಪಶಮನ ಆಗ್ತದೆ. ನೋಡ್ರಿ, ಇಷ್ಟು ಪ್ರತಿಪಾದನೆ ಮಾಡಿದ ಮೇಲೆ ಅವನ ಅಹಂಕಾರ ಉಪಶಮನ ಆಗ್ತದೆ. ಸಚ ನಿಯಮ್ಯ ನಿಯಾಮಕ ಭಾವೋಪೇತ ಇತಿ ಪಶ್ಯನ್ ಅಹಂಕಾರಂ ಜಹಾತಿ. ಯಾವಾಗ ನಾನು ನಿಯಮ್ಯ, ಅವನು ನಿಯಾಮಕ ಅನ್ನೋ ಭಾವ ಅವನ ಮನಸ್ಸೊಳಗೆ ಬರ್ತದೋ ಆಗ ಅಹಂಕಾರ ದೂರ ಆಗ್ತದೆ. ನೋಡಿ, ಪ್ರತಿಬಿಂಬೆ ಚ ಆತ್ಮನಿ ಬಿಂಬ ಸಮಾನ ಧರ್ಮಾನ್ ಅನಿಷಿದ್ಧಾನ್ ಸಂಭಾವಯತಿ ಇತ್ಯತಃ ಲಾಘವೇನ ಬಹೋಹ ಅರ್ಥಸ್ಯ ಪ್ರತಿಪತ್ತಯೇ ತತ್ವಮಸಿ ಇತ್ಯುಚ್ಯತೆ. ಪ್ರತಿಬಿಂಬನಾದಂತಹ ಜೀವನಾದ ಶ್ವೇತಕೇತು ತನ್ನಲ್ಲಿ ಬಿಂಬ ಸಮಾನವಾದ ಧರ್ಮಗಳನ್ನ, ಅನಿಷಿದ್ಧವಾದದ್ದನ್ನು ಮಾತ್ರ ನೆನಪಿಟ್ಟುಕೊಳ್ಳೋಣ. ಬಿಂಬನಾದ ಪರಮಾತ್ಮ, ಅವನಲ್ಲಿರುವಂತಹ ಎಷ್ಟೋ ಧರ್ಮಗಳು ಅನಿಷಿದ್ಧವಾದದ್ದು, ಅವುಗಳನ್ನು ಮಾತ್ರ ತನ್ನೊಳಗೆ ಕಾಣ್ತಾನೆ. ಆದ್ರಿಂದ ಇವೆಲ್ಲ ಬಹಳಷ್ಟು ಅರ್ಥ ತಿಳಿಸ್ಬೇಕಾಗಿದೆ ಉದ್ದಾಲಕರಿಗೆ ಶ್ವೇತಕೇತುವನ್ ಕುರಿತು. ಅದನ್ನಿಟ್ಟುಕೊಂಡು ತತ್ವಮಸಿ ಅಂತ ಒಂದು ವಾಕ್ಯವನ್ನ ಶ್ವೇತಕೇತುವನ್ ಕುರಿತು ಆಡಿದರು.
ಪಾರತಂತ್ರ್ಯ ಮಾತ್ರವನ್ನೇ ಹೇಳೋದಾಗಿದ್ರೆ ರಾಜಪುರುಷಾದಿವದೇವ ಪ್ರತಿಪತ್ತಿ ಸ್ಯಾತ್. ಬರೀ ಪಾರತಂತ್ರ್ಯ ಹೇಳೋದಷ್ಟೇ ಉದ್ದೇಶ ಇದ್ದಿದ್ರೆ ರಾಜಪುರುಷಾದಿಗಳಂತೆ ಪ್ರತಿಪತ್ತಿ ಬರ್ತಿತ್ತು. ಹಾಗಲ್ಲ, ಅವನ ಬುದ್ಧಿ ಮೀಮಾಂಸೆಗೆ ಒಳಪಡಿಸಬೇಕು. ಆ ಮೀಮಾಂಸೆಗೆ ಒಳಪಡಿಸುವಂತಹ ಮಾತನ್ನೇ ಆಡಬೇಕು. ಆ ಮಾತಾಡಿದಾಗ ಆ ಮೀಮಾಂಸೆಗೆ ಒಳಪಡ್ತಾನೆ. ಇಷ್ಟೆಲ್ಲ ಇದೆ. ಈಗ ನೀವು ಪ್ರಶ್ನೆ ಕೇಳಿ. ನೀವು ಒಂದು ಪ್ರಶ್ನೆ ಏನೋ ಕೇಳಲಿಕ್ಕೆ ಬಂದ್ರಲ್ಲ, ಹೇಳಿ. ಅಲ್ಲ ಆಚಾರ್ಯ, ಈಗ ನಾವು ಇದನ್ನ ಅವರದ್ದು ಮಾಯಾವಾದಿಗಳಿಗೆ ಉತ್ತರ ಕೊಡ್ಬೇಕಾದ್ರೆ ಈ ಇದು ಪ್ರಸಿದ್ಧವಾದದ್ದನ್ನ ದೃಷ್ಟಾಂತ ಕೊಟ್ಟು ನೀವು ಅವರು ಆಕ್ಷೇಪ ಮಾಡಿದ್ರಲ್ಲ. ಒಳ್ಳೆ ಪ್ರಶ್ನೆ, ಗೊತ್ತಾಯ್ತು. ಅಂತ ಅವನೇ ಚರ್ಚೆ ಮಾಡ್ಕೊಂಡದ್ದು. ಅದು ಮಾಯಾವಾದಿಗಳ ಪ್ರಶ್ನೆ ಅಂತೇನಲ್ಲ. ಅದು ಅವನೇ ಚರ್ಚೆ ಮಾಡ್ಕೊಳ್ತಾ ಇರ್ತಾನೆ. ಏನಂತ, ಯಾವ ಶ್ವೇತಕೇತು ಮೊದಲು ಓಹೋ ಇದಕ್ಕೆ ಉದಾಹರಣ ರೂಪವಾಗಿ ಅರ್ಥ ಮಾಡಬೇಕು ಅಂತ ಒಂದಕ್ಕೆ ಬಂದ, ಅವನು ಒಂದು ನಿರ್ಧಾರಕ್ಕೆ ಬಂದ. ಆವಾಗಲೂ ಅವನಿಗೆ ಸಮಸ್ಯೆ ಆಯ್ತು. ಯಾವಾಗಲೂ ಅಪ್ರಸಿದ್ಧವಾದದ್ದನ್ನು ತೋರಿಸ್ಲಿಕ್ಕೆ ಪ್ರಸಿದ್ಧವಾದದ್ದನ್ನು ಉಪಮಾನವಾಗಿ ಕೊಡ್ತಿರ್ತಾರೆ. ಇಲ್ಲಿ ನೋಡಿದ್ರೆ ಎರಡೂ ಅಪ್ರಸಿದ್ಧವಾಗಿ ಬಿಟ್ಟಿದೆ. ಹಾಗಾಗಿ ಇಲ್ಲಿ ಅಪ್ರಸಿದ್ಧವೇ ಎರಡೂ ಆದಾಗ ಉಪಮಾನ ಮಾತ್ರದಲ್ಲಿ ತಾತ್ಪರ್ಯ ಇದಕ್ಕಿಲ್ಲ ಅಂತ ಅವನೇ ತಲೆ ಒಳಗೆ ತಂದ್ಕೊಂಡಂತೆ. ಯಾರು? ಶ್ವೇತಕೇತು. ಅಷ್ಟು ತಂದುಕೊಂಡು ಮತ್ತೆ ಈ ಉದಾಹರಣೆ ಯಾವ ಅರ್ಥದಲ್ಲಿದೆ ಅಂತ ಡಿಕ್ಲೇರ್ ಮಾಡ್ಕೋಬೇಕಲ್ಲ, ಮನಸ್ಸಿನ ಜಿಜ್ಞಾಸೆಯನ್ನ. ಅದು ಕಂಪ್ಲೀಟ್ ಮಾಡ್ಕೋಬೇಕಲ್ಲ. ಆವಾಗ ಅವ ಕಂಪ್ಲೀಟ್ ಮಾಡ್ಕೊಂಡ. ಏನಂತ, ಓ ಇದು ಮನಸ್ಸಿನಲ್ಲಿ ಬಂದಂತಹ ನನ್ನ ಈ ಅಭಿಪ್ರಾಯಕ್ಕೆ ಸೂರ್ಯಕಾದಿಗಳ ಇರುವಂತೆ ನನ್ನ ಮತ್ತು ಬ್ರಹ್ಮನಲ್ಲಿ ಸಾದೃಶ್ಯ ವಿಶೇಷ ಇದೆ ಅಂತ ಪ್ರತಿಪಾದಿಸ್ತಾ ಇದೆ ಈ ವಾಕ್ಯ ಅಂತ ಅವ ಡಿಸೈಡ್ ಮಾಡ್ಕೊಂಡ. ಹಾ, ಸರಿ ಹೋಯ್ತಾ? ಹಂಗ ಇಟ್ಕೊಂಡ್ರೆ ಚೆನ್ನಾಗಾಗ್ತದೆ. ಅಂದ್ರೆ ಇದಿಷ್ಟು ಶ್ವೇತಕೇತುವಿನ ಮನಸ್ಸಿನಲ್ಲಿ ಬಂದಂತಹ ಅಹಂಕಾರದ ಶಾಂತಿಯ ಹಿಂದೆ ನಡೆದಂತಹ ಒಂದು ಡಿಬೇಟ್ ಅಂತ ಇಟ್ಕೊಳ್ಬೋದಾ? ಹಾ, ಇದು ಒಂದು ಮನಸ್ಸಿನಲ್ಲಿ ನಡೆಯುವಂತ ಒಂದು ಡಿಬೇಟ್. ಇದು ಸರಿ ಹೋಯ್ತಾ? ಇದು ಟೀಕಾಕೃತ್ಪಾದರ ವಾಕ್ಯದಿಂದ ತತ್ವಮಸಿ ವಾಕ್ಯವನ್ನ ಹ್ಯಾಕ್ ಚಿಂತನೆ ಮಾಡಬೇಕು ಅಂತ ಅವ್ರು ಹೇಳ್ಕೊಟ್ಟಿದ್ದು. ಮುಂದಿನ ನಾಳೆ ಮಾಡೋಣ. ಹರಿವಿಠಲ. ಹರಿವಿಠಲ.